Namaste everyone. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಚಾನೆಲ್. ನನ್ನ ಕನ್ನಡ ವಾಹಿನಿಗೆ ಸ್ವಾಗತ. ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ರೈಟಿಂಗ್ ಪರ್ಸನಲ್ ಲೆಟರ್. ನಾನು ಇಂದು ಕನ್ನಡ ವೈಯಕ್ತಿಕ ಪತ್ರವನ್ನು ಬರೆಯುವುದರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಕನ್ನಡ ವೈಯಕ್ತಿಕ ಪತ್ರ ಲೇಖನ, ಕನ್ನಡ ಪರ್ಸನಲ್ ಲೆಟರ್. Let us start with steps to write the letter. ಹಂತಗಳು, steps. ಹಂತಗಳು means steps. First one is ಮೊದಲನೆಯದು ಪತ್ರದ ಆರಂಭ, beginning of the letter. ಎರಡನೆಯದು ಗೌರವ ಸೂಚಕ ಪದ, honorific word. ಮೂರನೆಯದು third one ಪತ್ರದ ವಿವರ, details of the letter. ನಾಲ್ಕನೆಯದು ಪತ್ರದ ಮುಕ್ತಾಯ ಮತ್ತು ಸಹಿ, ಕ್ಲೋಸಿಂಗ್ ಅಂಡ್ ಸಿಗ್ನೇಚರ್ ಆಫ್ ದ ಲೆಟರ್. ಐದನೆಯದು ಫಿಫ್ತ್ ಒನ್ ಪತ್ರ ತಲುಪಬೇಕಾದ ವಿಳಾಸ, ಅಡ್ರೆಸ್ ಟು ವಿಚ್ ದ ಲೆಟರ್ ಶುಡ್ ಬಿ ಡೆಲಿವರ್ಡ್. ಓಕೆ, ವಿ ಹ್ಯಾವ್ ಟು ರೈಟ್ ಹೆಡಿಂಗ್. ನಾವು ಇಲ್ಲಿ ಹೆಡಿಂಗ್ ಅನ್ನು ಬರೀಬೇಕು. ವೈಯಕ್ತಿಕ ಪತ್ರ, ಕ್ಷೇಮ, ಗುಡ್. ಫಸ್ಟ್ ವಿ ಹ್ಯಾವ್ ಟು ರೈಟ್ ದಿಸ್ ಇಸ್ ಪತ್ರದ ಆರಂಭ. ಇದು ಪತ್ರದ ಆರಂಭ. ದ ಲೆಫ್ಟ್ ಸೈಡ್ ಎಡಬದಿಯಲ್ಲಿ ವಿ ಹ್ಯಾವ್ ಟು ರೈಟ್ ಕ್ಷೇಮ, ಕ್ಷೇಮ ಎಂದು ಬರೀಬೇಕು. ಕ್ಷೇಮ ಮೀನ್ಸ್ ಗುಡ್. ದೆನ್ ರೈಟ್ ಸೈಡ್ ವಿ ಹ್ಯಾವ್ ಟು ರೈಟ್ ಫ್ರಮ್ ಅಡ್ರೆಸ್. ಬಲಬದಿಯಲ್ಲಿ ನಾವು ನಮ್ಮ ವಿಳಾಸವನ್ನ ಬರೆಯಬೇಕು. ಅವರ್ ಅಡ್ರೆಸ್ ವಿ ಹ್ಯಾವ್ ಟು ಮೆನ್ಷನ್. ಸಿ ಇಂದ, ಇಂದ ಮೀನ್ಸ್ ಫ್ರಮ್. ಹೆಸರು, ನೇಮ್, ವಿಳಾಸ. We have to write ಹೆಸರು, ವಿಳಾಸ, ನೇಮ್ ಅಂಡ್ ಅಡ್ರೆಸ್. Then we have to write, ಆಮೇಲೆ ದಿನಾಂಕವನ್ನು ಬರೀಬೇಕು. We have to write the date. Okay. Then ಗೌರವ ಸೂಚಕ ಪದ. Step 1 ಕ್ಷೇಮ, good and from address. Then second step ಎರಡನೆಯ ಹಂತ ಗೌರವ ಸೂಚಕ ಪದ, honorific word. In this letter I am taking an example of the letter to mother or father. Okay. ಮಾತೃಶ್ರೀ ಅವರಿಗೆ, to the mother. or ತೀರ್ಥರೂಪ ತಂದೆಯವರಿಗೆ, to the father. You have to write this one, honorific word, ಗೌರವ ಸೂಚಕ ಪದ. Next third step ಪತ್ರದ ವಿವರ. ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಮಾಡುವ ನಮಸ್ಕಾರಗಳು. Greetings from your beloved son or daughter. Letter is continued in the next slide. Okay. After that, ಪತ್ರದ ವಿವರವನ್ನ ಬರೆಯಬೇಕು. ಪತ್ರದ ವಿವರ, details of the letter. ಈ ಪತ್ರ ಬರೆಯುವ ಕಾರಣವೇನೆಂದರೆ ಮುಂದಿನ ತಿಂಗಳು ನಮ್ಮ ಶಾಲೆಯ ವಾರ್ಷಿಕೋತ್ಸವ ನಡೆಯಲಿದೆ. ನೀವು ಮತ್ತು ಮನೆಯವರೆಲ್ಲರೂ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. Reasons for writing this letter is, next month our school anniversary will be held. I request you and all the family members to come. ಈ ಪತ್ರ means this letter. ಬರೆಯುವ means writing. ಕಾರಣವೇನೆಂದರೆ reason. ಮುಂದಿನ ತಿಂಗಳು means next month. ನಮ್ಮ ಶಾಲೆಯ means our school. ವಾರ್ಷಿಕೋತ್ಸವ means annual day. ನಡೆಯಲಿದೆ means is going to held. Okay. So ನೀವು ಮತ್ತು ಮನೆಯವರು, you and your family. ಕೇಳಿಕೊಳ್ಳುತ್ತೇನೆ means requesting, like that. Okay. So ಈ ಪತ್ರ ಬರೆಯುವ ಕಾರಣವೇನೆಂದರೆ ಮುಂದಿನ ತಿಂಗಳು ನಮ್ಮ ಶಾಲೆಯ ವಾರ್ಷಿಕೋತ್ಸವ ನಡೆಯಲಿದೆ. ನೀವು ಮತ್ತು ಮನೆಯವರೆಲ್ಲರೂ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. Okay. Now ಪತ್ರದ ಮುಕ್ತಾಯ. Last step is, sorry, not last step. Fourth step is ವಂದನೆಗಳೊಂದಿಗೆ. ಅಂದರೆ ಪತ್ರದ ಮುಕ್ತಾಯ ಮತ್ತು ಸಹಿ. Conclusion of the letter and signature. ವಂದನೆಗಳೊಂದಿಗೆ, with regards. Then ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು, your beloved son or daughter. Then your name, you have to mention your name. ನಿಮ್ಮ ಹೆಸರನ್ನ ಬರೆಯಬೇಕು. Then final, last one, ಪತ್ರ ತಲುಪಬೇಕಾದ ವಿಳಾಸ. To whom
to whom you are going to write the letter. That address you have to write. To address, name, hesaru, vilasa, address. You have to write complete address. Make sure you write the to address, or else letter will remain in post box only, right? Okay, I hope you enjoyed this learning experience. I will come up with more learning topics in my next video. ನಾನು ಭಾವಿಸಿದ್ದೇನೆ ನೀವು ನನ್ನ ಈ ವಿಡಿಯೋವನ್ನು ತುಂಬಾ ಆನಂದದಿಂದ ನೋಡಿದ್ದೀರಾ ಎಂದು. ನಾನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಬರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.